ನಮಸ್ಕಾರ ಪ್ರತಿಧ್ವನಿ ವೀಕ್ಷಕರಿಗೆ. ಪ್ಲೀಸ್ ಅದನ್ನು ತೆಗೆದುಹಾಕಿ. ಮಗಳ ವಿಡಿಯೋಗೆ ಅಜಯ್ ರಿಯಾಕ್ಷನ್. ದಯವಿಟ್ಟು ಆ ವಿಡಿಯೋವನ್ನು ತೆಗೆದುಹಾಕಿ. ನನಗೂ ಅದು ನೋವಾಗುತ್ತೆ, ನನ್ನ ಮಗಳಿಗೂ ಬೇಸರವಾಗುತ್ತೆ. ಹೀಗೆ ಹೇಳಿದ್ದು ಬೇರೆ ಯಾರೂ ಅಲ್ಲ, ನಟ ಅಜಯ್ ರಾವ್. ಎಸ್, ಅಜಯ್ ರಾವ್ ಹೀಗೆ ಹೇಳೋಕೆ ಕಾರಣ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಂದರಲ್ಲಿ ಹರಿದಾಡಿದ ಅಳುತ್ತಿರುವ ಅವರ ಮಗಳು ಮತ್ತು ಅವರ BMW ಕಾರಿನ ಒಂದು ವಿಡಿಯೋ. ಅವರು ನಿರ್ಮಿಸಿ ನಟಿಸಿರುವ ಯುದ್ಧಕಾಂಡ ಸಿನಿಮಾ ಏಪ್ರಿಲ್ 18ರಂದು ತೆರೆಗೆ ಅಪ್ಪಳಿಸುತ್ತಿದೆ. ಈ ಸಿನಿಮಾದ ಪ್ರಚಾರ ಜೋರಾಗಿಯೇ ಇದೆ. ಅದಕ್ಕೂ ಮೊದಲು ಅಜಯ್ ರಾವ್ ಸೋಷಿಯಲ್ ಮೀಡಿಯಾದ ಸಂದರ್ಶನವೊಂದರಲ್ಲಿ ತಾನು ಸಾಲ ಮಾಡಿಕೊಂಡಿದ್ದ ಬಗ್ಗೆ ಮಾತನಾಡಿರುವ ವಿಡಿಯೋ ಕೂಡ ಜೋರಾಗಿ ಸದ್ದು ಮಾಡಿತ್ತು. ಅದಾದ ಬಳಿಕ ಅಜಯ್ ಸ್ಪಷ್ಟನೆ ಕೊಟ್ಟಿದ್ರು. ನಾನು ಸಾಲ ಮಾಡಿರೋದು ನಿಜ. ಏನು ಇಲ್ಲದಿರುವಾಗ ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲಿ ಅಲೆದಾಡುವವನು ನಾನು. BMTC ಬಸ್ಗೆ ಚಾರ್ಜ್ ಕೂಡ ಇಲ್ಲದೆ ರಾತ್ರಿ ಮನೆಗೆ ನಡೆದುಕೊಂಡು ಹೋದ ದಿನಗಳು ಮರೆತಿಲ್ಲ. ಊಟಕ್ಕೆ ಕಾಸಿಲ್ಲದಿರುವಾಗ ಬೀದಿ ಬದಿ ಮಾರುತ್ತಿರುವಂತಹ ಕಡಲೆ ಬೀಜಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡವನು. ಆದರೆ ಚಿತ್ರರಂಗ ನಿರ್ಮಾಪಕವಾಗುವಂತೆ ನನ್ನನ್ನು ಮಾಡಿಬಿಟ್ಟಿದೆ. ಕೋಟಿ ಕೋಟಿ ಸಾಲ ತೀರಿಸುವ ಶಕ್ತಿ ನನಗೆ ಕೊಟ್ಟಿದೆ. ಇದು ನನಗೆ ಹೆಮ್ಮೆ ಇದೆ. ಹೀಗಂತ ಹೇಳಿಕೊಂಡಿರುವ ಅಜಯ್, ನಿಜ ಹೇಳ್ತೀನಿ, ಆ ವಿಡಿಯೋ ಹರಿದಾಡುವಂತೆ ಮಾಡಿದ್ದು ಯಾರು ಅಂತ ಗೊತ್ತಿಲ್ಲ. ದಯವಿಟ್ಟು ಆ ವಿಡಿಯೋ ತೆಗೆದು ಬಿಡಿ. ನಾನು ಕಾರು ಮಾರಿದ್ದು ನಿಜ, ಆದರೆ ಸಿನಿಮಾಗಾಗಿ ಅಲ್ಲ. ಈಗಲೂ ನನ್ನ ಮನೆ ಮುಂದೆ, ಆಫೀಸ್ ಮುಂದೆ ಎರಡೆರಡು ಕಾರುಗಳು ನಿಂತಿವೆ. ಹಾಗಂತ ನನಗೇನು ತೊಂದರೆ ಇಲ್ಲ. ಸಿನಿಮಾಗಾಗಿ ನಾನು ಕಾರು ಮಾರಿದ್ದೇನೆ ಅನ್ನುವ ಸುದ್ದಿ ಸುಳ್ಳು. ಆ ವಿಡಿಯೋ ಮಾಡಿದ್ದು ನಾನಲ್ಲ. ಅದನ್ನು ಈ ಸಂದರ್ಭದಲ್ಲೇ ಹರಿಬಿಟ್ಟು ವಿನಾಕಾರಣ ಸುದ್ದಿ ಮಾಡಲಾಗ್ತಾ ಇದೆ. ಅದರಿಂದ ಕೆಲವರಿಗೆ ವ್ಯೂಸ್ ಆಗಬಹುದೇನೋ, ಆದರೆ ನನ್ನ ಮಗಳ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಯೋಚಿಸಿ ಅಂತ ಅಜಯ್ ರಾವ್ ಹೇಳಿಕೊಂಡಿದ್ದಾರೆ. ಅಷ್ಟಕ್ಕೂ ಅಜಯ್ ರಾವ್ ಹೇಳೋದೆಲ್ಲ ನಿಜಾನ? ಅದು ನಿಜಾನೇ ಆಗಿದ್ರೆ ಅವರ ಯುದ್ಧಕಾಂಡ ಸಿನಿಮಾ ಬಿಡುಗಡೆ ಮುನ್ನವೇ ಯಾಕೆ ಹರಿದಾಡಬೇಕಿತ್ತು? ಮಗಳು ಅಳುತ್ತಿರುವ ವಿಡಿಯೋವನ್ನು ಹಿಂದೆಯೇ ಯಾಕೆ ಹರಿದಾಡಲು ಬಿಟ್ಟಿಲ್ಲ? ಇಂತಹ ಅನೇಕ ಪ್ರಶ್ನೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುತ್ತಿವೆ. ನೆಟ್ಟಿಗರು ಇಷ್ಟಕ್ಕೆ ಸುಮ್ಮನಾಗುತ್ತೆ. ಅಜಯ್ ರಾವ್ ಅವರೇ, ಸಾಲ ಮಾಡಿ ಸಿನಿಮಾ ಮಾಡಿ ಅಂತ ನಿಮಗೆ ಹೇಳಿದವರು ಯಾರು? ಸಿನಿಮಾ ಅನ್ನೋದು ನಿಮ್ಮ ಪ್ರೀತಿ, ಫ್ಯಾಷನ್. ಅದಕ್ಕೋಸ್ಕರ ಸಾಲ ಮಾಡ್ತೀನಿ ಅಂದರೆ ಅದು ನಿಮ್ಮೊಳಗಷ್ಟೇ ಇರಲಿ. ಅದನ್ನು ಅವರು ತುಂಬ ಹೇಳಿಕೊಂಡು ಸಿಂಪತಿ ಪಡೆಯಬೇಕಾ? ಅದರಲ್ಲೂ ರಿಲೀಸ್ ಮುನ್ನ ಮಗಳು ಕಾರಿನ ಮುಂದೆ ನಿಂತು ಅಳುತ್ತಿರುವ ವಿಡಿಯೋ ಹರಿದಾಡಬೇಕಿತ್ತ? ಹೀಗೆ ಒಂದಷ್ಟು ಖಾರವಾದ ಪ್ರಶ್ನೆಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡತೊಡಗಿದವು. ಅದೇನೇ ಇರಲಿ, ಅಜಯ್ ರಾವ್ ಕನ್ನಡ ಚಿತ್ರರಂಗದಲ್ಲಿ ಸಕ್ಸಸ್ ಮತ್ತು ಫೇಲ್ಯೂರ್ ಎರಡನ್ನೂ ಕಂಡ ನಟ. ಕೆಂಪು ಬಸ್ ಏರಿ ಬರೀ ಕೈಯಲ್ಲಿ ಬೆಂಗಳೂರಿಗೆ ಬಂದು ಗಾಂಧಿನಗರವೆಂಬ ಮಾಯಾನಗರಿಯಲ್ಲಿ ಜಾಗ ಮಾಡಿಕೊಳ್ಳುವುದೆಂದರೆ ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಅದೆಷ್ಟೋ ನಿದ್ದೆ ಬರದ ರಾತ್ರಿಗಳನ್ನು ಅಜಯ್ ಕಳೆದಿದ್ದಾರೆ. ಅದೆಷ್ಟೋ ಅವಮಾನ ಅನುಭವಿಸಿದ್ದಾರೆ. ಗಲ್ಲಿ ಗಲ್ಲಿಯಲ್ಲಿ ಅವಕಾಶಕ್ಕಾಗಿ ಪರದಾಡಿದ್ದಾರೆ. ಸಿಕ್ಕ ಅವಕಾಶವನ್ನು ಕಣ್ಣಿಗೆ ಒತ್ತಿಕೊಂಡು ಕೆಲಸ ಮಾಡಿದ್ದಾರೆ. ಏನೂ ನಿರೀಕ್ಷೆ ಇಟ್ಟುಕೊಳ್ಳದೆ ಮಾಡಿದ ಸಿನಿಮಾ ಮೂಲಕ ಅವರು ಯಶಸ್ಸು ಕಂಡಿದ್ದಾರೆ. ಯಶಸ್ಸಿನ ಬಳಿಕ ಎಲ್ಲೋ ಟ್ರ್ಯಾಕ್ ತಪ್ಪಿದಾಗ ಭಯದ ನೆರಳಲ್ಲೇ ಗಾಂಧಿನಗರವನ್ನು ಸುತ್ತಿದ್ದಾರೆ. ಮತ್ತೆ ಅವಕಾಶಗಳ ಹಿಂದೆ ಅಲೆದಾಡಿದ್ದ ಅಜಯ್ ಎಲ್ಲರ ಮನದೊಳಗೆ ತಾಜ್ ಮಹಲ್ ಕಟ್ಟಿ ಪ್ರೇಮ್ ಕಹಾನಿ ಬರೆದು ಬಿಟ್ರು. ಅಲ್ಲಿಂದ ಅಜಯ್ ಹಿಂದಿರುಗಿ ನೋಡಲಿಲ್ಲ. ಎಲ್ಲೋ ಒಂದು ಕಡೆ ಸಾಲು ಸಾಲು ಸಿನಿಮಾ ಒಂದು ರೇಂಜ್ಗೆ ಬಂದಾಗ ಅಜಯ್ ಕೂಡ ಫ್ರಂಟ್ ಲೈನ್ ಹೀರೋಗಳ ಸಾಲಿಗೆ ಬಂದು ನಿಂತರು. ಆದರೆ ಆ ಯಶಸ್ಸನ್ನು ಉಳಿಸಿಕೊಳ್ಳೋಕೆ ಆಗಲೇ ಇಲ್ಲ. ಇನ್ನು ಮಾಡಿದ ಸಾಲು ಸಾಲು ಸಿನಿಮಾಗಳು ಮಕಾಡೆ ಮಲಗಿದ್ದೂ ಉಂಟು. ಇದು ಅವರ ಕಥೆಗಳ ಆಯ್ಕೆಯ ಎಡವಟ್ಟೋ ದುರಾದೃಷ್ಟವೋ ಗೊತ್ತಿಲ್ಲ. ಅಜಯ್ ಅವರ ಛಾಪು ಮೆಲ್ಲನೆ ಮಾಸತೊಡಗಿತು. ಆ ಮಧ್ಯೆ ಅವರು ನಿರ್ಮಾಣಕ್ಕೆ ಜೈ ಅಂದರು. ಕೃಷ್ಣಲೀಲಾ ಮೂಲಕ ಮತ್ತೆ ಫಿನಿಕ್ಸ್ನಂತೆ ಎದ್ರು. ಆ ಬಳಿಕವೂ ಅವರು ಆ ಸಕ್ಸಸ್ ಉಳಿಸಿಕೊಳ್ಳೋಕೆ ಹೆಣಗಾಡಿದ್ರು. ಎಲ್ಲೋ ಅಜಯ್ ರಾವ್ ಕಳೆದು ಹೋದ್ರು ಅನ್ನುವ ಹೊತ್ತಿಗೆ ಯುದ್ಧಕಾಂಡ ಸಿನಿಮಾ ಅನೌನ್ಸ್ ಮಾಡಿಬಿಟ್ರು. ಸದ್ಯ ಈ ಸಿನಿಮಾಗೆ ಹಣ ಹಾಕಿ ತೆರೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಇದು ಅವರ ವೃತ್ತಿ ಬದುಕಲ್ಲೇ ಹೊಸ ಅಧ್ಯಾಯ ಬರೆಯೋ ಸಿನಿಮಾ ಅಂತ ಅವರೇ ಹೇಳಿಕೊಂಡಿದ್ದಾರೆ. ಕೇವಲ ಕರ್ನಾಟಕಕ್ಕೆ ಸೀಮಿತವಾಗದ ಈ ಚಿತ್ರ
ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲೂ ಸೌಂಡ್ ಮಾಡುತ್ತೆ ಅನ್ನೋ ಲೆಕ್ಕಾಚಾರ ಅವರದು. ಅಂತಹ ಬಲವಾದ ನಂಬಿಕೆಗೆ ಕಾರಣ ಕಥೆ. ಆ ಕಥೆ ಮೇಲೆ ಅವರಿಗೆ ಎಲ್ಲಿಲ್ಲದ ನಂಬಿಕೆ, ವಿಶ್ವಾಸವಿದೆ. ಸಿನಿಮಾ ಮಾಡೋದು ದೊಡ್ಡ ವಿಷಯವಲ್ಲ, ಅದನ್ನು ಹೇಗೆ ಮಾಡಬೇಕು, ಹೇಗೆ ರೀಚ್ ಮಾಡಬೇಕು ಅನ್ನೋದು ದೊಡ್ಡ ವಿಷಯವೇ. ಸದ್ಯ ಯುದ್ಧಕಾಂಡದ ಜಪ ಮಾಡುತ್ತಿರುವ ಅಜಯ್ ಹೊಸ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಹಗಲಿರುಳು ಸಿನಿಮಾವನ್ನೇ ಧ್ಯಾನಿಸುವ ಅಜಯ್ ರಾವ್ ಈ ಚಿತ್ರ ಮಾಡೋಕೆ ಬಲವಾದ ಕಾರಣ ಅವರ ಮಗಳು. ಅವರ ಮಗಳಿಗಾಗಿಯೇ ಈ ಸಿನಿಮಾ ಮಾಡಿದ್ದಲ್ಲ, ಆದರೆ ಮಗಳನ್ನು ಹೆತ್ತಿರುವ ಎಲ್ಲ ಅಪ್ಪ ಅಮ್ಮಂದಿರು ನೋಡಲೇಬೇಕಾದ ಸಿನಿಮಾ ಅನ್ನುವ ಮಾತನ್ನು ಅವರು ಒತ್ತಿ ಒತ್ತಿ ಹೇಳುತ್ತಲೇ ಇದ್ದಾರೆ. ಇದು ಅನ್ಯಾಯಕ್ಕೊಳಗಾದ ಮಹಿಳೆಯ ನೋವಿನ ಕಥಾಹಂತರ ಚಿತ್ರಣ. ಇಲ್ಲಿ ನೋವಿದೆ, ಅಳುವಿದೆ, ಭಾವುಕತೆ ಇದೆ, ಮೋಸವಿದೆ, ಅನ್ಯಾಯವೂ ಇದೆ. ಅವೆಲ್ಲದರ ವಿರುದ್ಧ ಹೋರಾಡುವ ಮನಸ್ಸು ಎಷ್ಟರ ಮಟ್ಟಿಗೆ ಈ ಸಮಾಜದ ವ್ಯವಸ್ಥೆಯನ್ನ ಬಯಲಿಗೆಳೆಯುತ್ತೆ ಅನ್ನೋ ಕತೆ ಹಿಡಿದು ಬಂದಿರುವ ಅಜಯ್ ರಾವ್ ಗೆಲ್ತೀನಿ ಅಂತ ವಿಶ್ವಾಸದಲ್ಲಿದ್ದಾರೆ. ಅವರ ಹೊಸ ಯುದ್ಧ ಅವರಿಗೆ ಗೆಲುವು ತಂದುಕೊಡಲಿ ಅನ್ನೋದು ನಮ್ಮ ಆಶಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.